ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಬೇಸಿಗೆಗಾಲದಲ್ಲಿ ತಂಪಾಗಿರುವಂಥ ಕ್ಯಾಪ್ಸಿಕಮ್ ಟೊಮೆಟೊ ಮೊಸರು ಗೊಜ್ಜು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಕಾಯಿ ತುರಿ 1 ಕಪ್, 2 ಹಸಿಮೆಣಸಿನಕಾಯಿ, ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಪ್ಯಾನಲ್ಲಿ ಎಣ್ಣೆ ಕಾದ ನಂತರ ಅದಕ್ಕೆ 1/4 ಚಮಚದಷ್ಟು ಸಾಸಿವೆ, ಒಣಮೆಣಸಿನಕಾಯಿ, ಉದ್ದಿನಬೇಳೆ, ಕರಿಬೇವು, ಹೆಚ್ಕೊಂಡಿರುವಂಥ ಕ್ಯಾಪ್ಸಿಕಮ್ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಸ್ವಲ್ಪ ಇಂಗು 1/4 ಚಮಚದಷ್ಟು, ಟೊಮ್ಯಾಟೊ ಹೆಚ್ಕೊಂಡಿರುವಂಥದ್ದು, ಒಂದು ಸ್ವಲ್ಪ ಉಪ್ಪು, ಯಾಕಂದರೆ ಆಲ್ರೆಡಿ ಉಪ್ಪು ಹಾಕೊಂಡಿದ್ದೀವಿ ರುಬ್ಕೊಳ್ಳೋ ಮಿಶ್ರಣಕ್ಕೆ, ಹಾಗೆ ಅರಿಶಿನ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಇದನ್ನು ಆರಲು ಬಿಡಿ. ಇದು ಪೂರ್ತಿಯಾಗಿ ಆರಿದ ನಂತರ ಬಿಸಿರುವಾಗ ಹಾಕೋಬಾರ್ದು. ಆರಿದ ನಂತರ ಇದಕ್ಕೆ ರುಬ್ಕೊಂಡಿರುವಂಥ ಮಿಶ್ರಣವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಹೀಗೆ ತಯಾರಾಗುತ್ತೆ ಈಸಿಯಾಗಿ ಹಾಗೆ ರುಚಿಯಾಗಿರುವಂಥ ಮೊಸರು ಗೊಜ್ಜು. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿ ರೆಸಿಪಿಗಳೊಂದಿಗೆ.